ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇವತ್ತು ಕೂಡ ಸೇಮ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಫಿಶ್ಶಿಗೆ ಊಟ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇಲ್ಲಿಂದ ನೋಡಿ ಕರ್ಟನ್ ಓಪನ್ ಮಾಡ್ತೀನಿ. ಕತ್ಲಾಗಿದೆ ನೋಡಿ, ಕಾಣಿಸ್ತಿದೆಯಾ? ಹೊರಗಡೆ ಸ್ವಲ್ಪನೂ ಬೆಳಕಿಲ್ಲ, ಯಾಕೆಂದರೆ 5 o'clock ಇನ್ನು. ಸೊ ಅದಕ್ಕೆ ಕಾಣಿಸ್ತಾ ಇಲ್ಲ ಏನು. ನೋಡಿ ಹೊರಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಏನು ಕಾಣಿಸ್ತಾ ಇಲ್ಲ, ಲೈಟ್ ಬಿಟ್ಟರೆ ಎಲ್ಲ ಫುಲ್ ಕತ್ಲಾಗಿದೆ. ನೋಡಿ ಅಲ್ಲೊಂದು 2-3 ಕಡೆ ಲೈಟ್ ಅಷ್ಟೇ ಕಾಣಿಸ್ತಾ ಇದೆ. ನೋಡಿ ಎಲ್ಲರೂ ಮಲಗಿರೋದ್ರಿಂದ ನಾನು ಸ್ಲೋಲಿ ಡೋರ್ ಓಪನ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ತುಂಬ ಜೋರಾಗಿ ಓಪನ್ ಆಗುತ್ತೆ, ಅದು ಸೌಂಡ್ ಬರುತ್ತೆ. ಸೊ ಅದಕ್ಕೆ ನಿಧಾನ ಡೋರ್ ತೆಗೆದ್ಬಿಟ್ಟು ನಿಧಾನ ಕ್ಲೋಸ್ ಮಾಡ್ತಾಯಿದ್ದೀನಿ. ಆಗಲೇ ಮಿಲ್ಕ್ ಕೂಡ ಬಂದುಬಿಟ್ಟಿದೆ. 5 o'clockಗೆಲ್ಲ ಇಲ್ಲಿ ಮಿಲ್ಕ್ ಬಂದುಬಿಡುತ್ತೆ. 5:15 ಬಂದುಬಿಟ್ಟಿರುತ್ತೆ ಆಲ್ರೆಡಿ. ಹಾಗೆ ನೆಕ್ಸ್ಟು ನಾನು ಇಳಿದ್ಬಿಟ್ಟು ಮುಂದೆ ಡೌನ್ಗೆ ಹೋಗ್ತಾಯಿದ್ದೀನಿ. ನೋಡಿ ಆಗಲೇ ಕಾಣಿಸ್ತಿದೆಯಾ? ಇಲ್ಲಿ ಡೈಲಿ ಒಂದು 2 to 3 ಮೆಂಬರ್ಸ್ ಆದ್ರೂ ವಾಕ್ ಮಾಡ್ತಾರೆ. ಬಟ್ ಇವತ್ತು ವೀಕೆಂಡ್ ಅಲ್ವಾ, ಅಂದರೆ ಸಂಡೇ ಆಗಿರೋದ್ರಿಂದ ಯಾರೂ ಕಾಣಿಸ್ತಾ ಇಲ್ಲ. ನೋಡಿ ನಾನು ಒಬ್ಬಳೇ. ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಹೋಗುವಾಗ. ನೋಡಿ ಇಲ್ಲೆಲ್ಲನೂ ಅಷ್ಟೇ ಫುಲ್ಲು ಕತ್ಲಂದರೆ ಕತ್ಲು ಕಾಣಿಸ್ತಾ ಇದೆ. ನನ್ನ ಮುಖನೇ ನನಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಿದೆಯಾ? ಇವಾಗ ನೋಡಿ ನಾನು ಬಂದು 1/2 hour ಆದಮೇಲೆ ಮತ್ತೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪನಾದರೂ ಬೆಳಕು ಕಾಣಿಸ್ತಿದೆಯಾ? ಇವಾಗ ನೋಡಿ ಫುಲ್ಲು ಬೆಳಗ್ಗೆ ಆಗಿದೆ ಆಲ್ರೆಡಿ. ವಾಕಿಂಗ್ ಎಲ್ಲ ಮುಗೀತು, ಹೂವು ಕೂಡ ತೊಗೊಂಡೆ. ಹಾಗೆ ಬಂದು ಮನೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಯಾಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ, ನಮ್ಮ ಮನೆಯವ್ರು ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂದರು. ಇಲ್ಲ ಅಂದಿದ್ರೆ ನಾನು ಕೂಡ 7:30 ಹಾಗೆ ಎದ್ದೇಳ್ತಾ ಇದ್ದಿದ್ದು. ಬಟ್ ಅವರು ಹೋಗ್ತೀನಿ ಅಂದಿದ್ದಕ್ಕೇ ಇವತ್ತು ನಾನು ನಾರ್ಮಲ್ ಡೇಸ್ ಹೇಗೆ ಎದ್ದೇಳ್ತೀನಿ ಅದೇ ರೀತಿ ಇವತ್ತು ಕೂಡ ಎದ್ದಿದ್ದೀನಿ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ಬಂದು ನೋಡಿ ನಾನು ಫಸ್ಟು ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಕಾಣಿಸ್ತಿದೆಯಾ? ಫಸ್ಟು ನಾನು ಬಂದು ಮಾಡೋ ಮೊದಲನೇ ಕೆಲಸನೇ ಹಾಲು ಬಿಸಿ ಮಾಡೋದು. ನೋಡಿ ಹಾಲು ಕಾಯಿಸ್ತಾ ಇದ್ದೀನಿ. ಆ ಕಡೆ ಕೂಡ ಮಿಕ್ಕಿರೋ ಹಾಲನ್ನು ಇಟ್ಟಿದ್ದೀನಿ ಕಾಯೋದಕ್ಕೆ. ಇದು ಬೇಳೆನ ಇಟ್ಟಿದ್ದೀನಿ, ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಲ್ರೆಡಿ ವಿಷಲ್ ಆಯಿತು ಬೇಳೆ. ಈ ಕಡೆ ನೋಡಿ ಹಾಲು. ಹಾಗೆ ರಸಮ್ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳಿ. ಜೀರಿಗೆ, ಮೆಣಸು, ಡ್ರೈ ಚಿಲ್ಲಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ನೀಟಾಗಿ, ಸಾಫ್ಟ್ ಆಗೋವರೆಗೂ ಪೇಸ್ಟ್ ಮಾಡಬೇಕು. ಆಯಿತು. ಈ ಕಡೆ ನಾನು ರಸಮ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಪಾತ್ರೆನ ಇಟ್ಟಿದ್ದೀನಿ. ನೋಡಿ ಇದಕ್ಕೆ 2 ಟೇಬಲ್ ಸ್ಪೂನು ನಾನು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಡ್ರೈ ಚಿಲ್ಲಿ, ಇಂಗು, ಕರಿಬೇವು ಮತ್ತು ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ನಾನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಹಾಗೆ ಒಂದು 2 ಸ್ಪೂನ್ ನಾನು ಉಪ್ಪನ್ನು ಹಾಕಿದ್ದೀನಿ. ಯಾಕೆ ಅಂದರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಪೇಸ್ಟ್ ಮಾಡಿದಂತಹ ಇದನ್ನು ಏನಂತಾರೆ ಮಸಾಲಾನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಇದನ್ನು 2 minutes ಹಾಗೆ ಬಾಡಿಸ್ಕೊಳ್ಳಿ. ಹಾಗೆ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಜಾರನ್ನ ವಾಶ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಅರಿಶಿಣದ ಪುಡಿ ಮತ್ತು ನಾನು ಬೇಯಿಸಿದಂತಹ ಬೇಳೆನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಕ್ಯಾಪ್ಚರ್ ಮಾಡಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಬೇಳೆನ ಬೇಯಿಸ್ಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಬೇಳೆ ಹಾಕಿ ಕೂಡ ಮಾಡ್ಬೋದು, ಹಾಕ್ತೇನೆ ಕೂಡ ಮಾಡ್ಬೋದು. 2 ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಲ್ರೆಡಿ ಕುದಿ ಕೂಡ ಬಂತು. ಕಾಣಿಸ್ತಿದೆಯಾ? ನೋಡಿ ಇದು ಹೇಗಿದೆ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ರಸಮು ಕರೆಕ್ಟಾಗಿದೆ. ಇದು ಮುಗಿತಾ ಬಂತು. ನೋಡಿ ಇದಕ್ಕೆ ಫೈನಲ್ ಟಚ್ ಕೊರಿಯಂದರ್ ಹಾಕ್ಬಿಟ್ಟು ಇದನ್ನು ಎತ್ತಿಟ್ರೆ ಆಯಿತು. ಈಗ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಬಾಣಲೆನ ಇಟ್ಟಿದ್ದೀನಿ. ನೋಡಿ ಅವಲಕ್ಕಿ ಮಾಡಬೇಕು. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಲ್ವಾ, ಅದಕ್ಕೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕಡಲೆಬೀಜ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಇಷ್ಟ ಕಡಲೆಬೀಜ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದನ್ನು ನಾನು ಹಾಕ್ಬಿಟ್ಟು ಸ್ಟವ್ನ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ.
ಇದು ನಾರ್ಮಲ್ ಉರಿಯಲ್ಲಿ ಬೇಯಿಸಿದರೆ ತುಂಬ ಬೇಗ ಕಲ್ಲರ್ ಬಂದುಬಿಡುತ್ತೆ, ಬಟ್ ನೀಟಾಗಿ ಬೆಂದಿರೋದಿಲ್ಲ. ಸೊ ಅದಕ್ಕೆ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ನೋಡಿ, ಕರಿಬೇವು ಮತ್ತು ಡ್ರೈ ಚಿಲ್ಲಿ, ಗ್ರೀನ್ ಚಿಲ್ಲಿ ಎರಡನ್ನೂ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಆನಿಯನ್ ಕೂಡ ಹಾಕ್ತಾಯಿದ್ದೀನಿ. ಇದನ್ನು 2 ನಿಮಿಷ ಹಾಗೆ ಬಾಡಿಸ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನಾನು 1 ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೀನಿ, ಆ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಸಾಫ್ಟ್ ಆಯಿತು. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿನ ಹಾಕಿ ಬಾಡಿಸೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿ ಮತ್ತು ಕೊರಿಯಂದರ್ನ ಹಾಕ್ಬಿಟ್ಟು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇದು ನೋಡಿ ಎಣ್ಣೆ ಬಂದುಬಿಟ್ಟು ನಾನು ಹಪ್ಪಳ ಕರಿಯೋಣ ಅಂತ ಹೇಳಿಟ್ಟಿದ್ದೀನಿ. ಇಷ್ಟು ಬೆಳಗ್ಗೆ ಏನಕ್ಕೆ ನಾನು ಹಪ್ಪಳ ಕರಿತಾ ಇದ್ದೀನಿ ಅಂದರೆ, ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರಿಂದ. ಅದು ನಿಮಗೆ ಗೊತ್ತಲ್ಲ, ರಸಮ್ ಜೊತೆ ಹಪ್ಪಳ ಇದ್ರೇ ಟೇಸ್ಟು. ಸೊ ಅದಕ್ಕೆ ಅವರಿಗೋಸ್ಕರ ನಾನು ಬೆಳಗ್ಗೆನೇ ಹಪ್ಪಳ ಕರಿತಾ ಇದ್ದೀನಿ, ಆಫೀಸಿಗೆ ಇಡೋಣ ಅಂತ ಹೇಳಿಬಿಟ್ಟು. ಅವ್ರಿಗೆ ಸಂಡಿಗೆ ಕೂಡ ಇಷ್ಟ. ಸೊ ಹಪ್ಪಳ ಜೊತೆ ಸಂಡಿಗೆ ಹಪ್ಪಳ ಕರೆದ್ಬಿಟ್ಟು ಅವ್ರ ಬಾಕ್ಸಿಗೆ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಸಂಡಿಗೆ ಬಂದುಬಿಟ್ಟು ನಾವೇ ಮಾಡಿರೋದು. ಹಾಗೆ ಜೊತೆಗೆ ತಿಂಡಿ ಕೂಡ ಕಲಿಸ್ತಾ ಇದ್ದೀನಿ. ಅವಲಕ್ಕಿ ಎಲ್ಲ ನೆನೆಸಿದ್ದೆ. ಸೊ ಇದಕ್ಕೆ ಅವಲಕ್ಕಿ ಜೊತೆಗೇ ಕಾಯಿ ಮತ್ತು ನಿಂಬೆ ಹಣ್ಣಿನ ರಸ ಎಲ್ಲದನ್ನು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಒಲೆನ ನಾನು ಇದನ್ನು ಕೈ ಆಡಿಸ್ತಾ ಇದ್ದೀನಿ. ಜೊತೆಗೆ ಅವ್ರ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 8 o'clock ಆಯಿತು. ಸೊ ಅವರಿಗೆ ಲಂಚ್ ರೆಡಿ ಮಾಡಬೇಕಲ್ಲ. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೆ. ಸೊ ಅನ್ನ ಮತ್ತು ರಸಮು, ಹಪ್ಪಳ ಎಲ್ಲನೂ ಮಾಡಿ ಅವ್ರಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.